ಪುಣೆಯಿಂದ. ಸೊ ಅದೇ ಹೇಳಿದೆ, ಹಾಸ್ಟೆಲ್ ಅಂದರೆ ನಾವು ಹೊಸ ಹೊಸ ಫ್ರೆಂಡ್ಸ್ ಮಾಡ್ತೀವಿ. ಕನ್ನಡ ನಾಡು, ಕನ್ನಡ ನೋಡಿ, ಕನ್ನಡವೇ ನಮ್ಮ ಫುಲ್ ಹಿಂದೆ ವೆಸ್ಟರ್ನ್ ಘಾಟ್ಸ್. ಈ ಥರ ಗೋವಾ ನೀವಲ್ಲ, ನಾನೇ ಎಣಿಸಿರಲಿಲ್ಲ ಈ ಥರ ಒಂದು ಗೋವಾ ಇದೆಯಾ ಅಂತ. ಬೀಚಲ್ಲಿ ಒಂದು ಒಳ್ಳೆ ಸ್ನಾನ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ. ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಗೋವಾದ ಡೇ 3. ನಾನು ಆ್ಯಕ್ಚುಲಿ ಮಂಗಳೂರು ಹೋಗೋದಾ ಅಥವಾ ಸ್ಟೇ ಆಗೋದಾ ಅಂತ ಯೋಚನೆಯಲ್ಲಿದ್ದೆ. ಆದರೆ ಇವತ್ತೊಂದು ಸ್ಟೇ ಆಗುವ, ನನಗೆ ಅಂತ ಒಂದು ಟೈಮ್ ಕೊಡುವ, ಯಾಕಂದರೆ 2 ದಿನದಿಂದ ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಇವತ್ತೊಂದು ಗೋವಾದಲ್ಲಿದ್ದು ಚಿಲ್ ಮಾಡುವ ಅಂತ ನಿಂತಿದ್ದೇನೆ. ಸೊ ಈಗ ನಾನು ಲಾಸ್ಟ್ ಹಾಸ್ಟೆಲ್, ಈ ಗೋವಾದ ಫೇಮಸ್ ಲಾಸ್ಟ್ ಹಾಸ್ಟೆಲಲ್ಲಿದ್ದೇನೆ. ಸೊ ಈಗ ಬನ್ನಿ ಲಾಸ್ಟ್ ಹಾಸ್ಟೆಲ್ ಚೆಕ್ ಇನ್ ಮಾಡಿ ಬೀಚ್ ಕಡೆ ಹೋಗುವ. ಹಾಯ್. ಸೊ 202 ಅಪ್ ಇದೆಯಾ? ಓಕೆ. ನೀವು ಕರ್ನಾಟಕ ಅಲ್ಲ, ಮಲಯಾಳಿ, ಕನ್ನಡ. ಹಾಂ. ಸೊ 202 ಬನ್ನಿ. ಒಳಗಡೆ ಗೆಸ್ಟ್ ಇದ್ದಾರಾ ಅಂತ ಸೊ ವಿಡಿಯೋ ಮಾಡೋದಿಲ್ಲ. ಆಗಲೇ ಹೇಳಿದಾಗೆ ನಾನು ಲಾಸ್ಟ್ ಹಾಸ್ಟೆಲಲ್ಲಿದ್ದೇನೆ. ಸೊ ಲಾಸ್ಟ್ ಹಾಸ್ಟೆಲಿಂದ ಈಗ ಗೋವನ್ನು ಇವತ್ತು ಚಿಲ್ ಮಾಡುವ ಅಂತ. ಸೊ ನಿನ್ನೆಯಿಂದ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನಿನ್ನೆ ಏನು ಟೈಮ್ ಸಿಗಲಿಲ್ಲ. ಇವತ್ತು ಗೋವಾದಲ್ಲಿ ಹೋಗಿ ಕಯಾಕಿಂಗ್ ಮಾಡೋದಾಗಲಿ, ಬೀಚಲ್ಲಿ ಆಡೋದಾಗಲಿ ಅದೆಲ್ಲ ಮಾಡುವ. ಸೊ ನನ್ನ ಜೊತೆ ಹೊಸ ಒಂದು ಫ್ರೆಂಡ್ ಆಗಿದ್ದಾರೆ, ಅಕ್ಷಯ್. ಹೇ ಹಾಯ್. ಸೊ ಹಾಯ್ ಗೈಸ್. ಯು ಆರ್ ಫ್ರಮ್ ಪುಣೆ. ಇವರು ಪುಣೆಯಿಂದ. ಸೊ ಅದೇ ಹೇಳಿದೆ, ಹಾಸ್ಟೆಲ್ ಅಂದರೆ ನಾವು ಹೊಸ ಹೊಸ ಫ್ರೆಂಡ್ಸ್ ಮಾಡ್ತೀವಿ. ಈಸ್ ಆಲ್ಸೋ ಸೋಲೋ ಟ್ರಾವೆಲರ್. ಸೊ ಈಸ್ ಕಮಿಂಗ್ ಫ್ರಮ್ ಪುಣೆ. ಈಗ ನಾವು ಹೋಗುವ, ಕಯಾಕಿಂಗ್ ಹೋಗುವ ಬನ್ನಿ. ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ಲೆಫ್ಟ್. ಒಂದು ಬೀಚ್ ಕಯಾಕಿಂಗ್ ಮಾಡೋದಂದರೆ ತುಂಬ ಇಷ್ಟ. ಆದರೆ ಯಾವತ್ತೂ ಬೀಚಲ್ಲಿ ಕಯಾಕಿಂಗ್ ಮಾಡುವಂಥ ಆಪರ್ಚುನಿಟಿ ಎಲ್ಲಿಯೂ ಇರಲಿಲ್ಲ. ನಾವೀಗ ಮಂಗಳೂರಲ್ಲೇ ಆದರೂ ಕೂಡ ಅದು ಬ್ಯಾಕ್ ವಾಟರ್ಸಲ್ಲಿ ಮಾತ್ರ ನಾವು ಕಯಾಕಿಂಗ್ ಮಾಡುವಂಥದ್ದು. ಆದರೆ ಇವತ್ತು ಗೋವಾದಲ್ಲಿ ಈ ಪ್ಯಾಲೋಲೆಮ್ ಬೀಚಲ್ಲಿ ಬೀಚ್ ಕಯಾಕಿಂಗ್ ಉಂಟಂತೆ. ಸೊ ಬೀಚ್ ಕಯಾಕಿಂಗ್ ಹೋಗುವ. ಸೊ ಈ ಬೀಚ್ ಕಯಾಕಿಂಗ್ಗೋಸ್ಕರನೇ ಒಂದು ಎಕ್ಸ್ಟ್ರಾ ದಿನ ಸ್ಟೇ ಆಗಿದ್ದೇನೆ ಅಂತ ಹೇಳ್ಬೋದು. ಹಾಗೆಯೇ ನನ್ನ ಜೊತೆ ಹಾಸ್ಟೆಲಲ್ಲಿ ಹೊಸ ಫ್ರೆಂಡ್ ಆದ ಅಕ್ಷಯ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ನೋಡುವ ಈ ಬೀಚ್ ಕಯಾಕಿಂಗ್ ಯಾವ ಥರ ಆಗುತ್ತೆ ಅಂತ. So, how are you feeling? Good. Yes. Is it your first kayaking experience? Yeah. Okay. ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತೆ. ನೋಡುವ, ಈ ಬೀಚಲ್ಲಿ ಹೋಗುವಂಥ ರಿಸ್ಕ್ ಕೂಡ ಇದೆ, ನ್ಯೂ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸೊ ನೋಡುವ ಯಾವ ಥರ ಆಗುತ್ತೆ ಅಂತ. ಹಾಯ್. ಓನೆ ಇದರ ಲೈಫ್ ಜಾಕೆಟ್ ಹಾಕ್ಕೊಂಡು ಹೋಗಬೇಕು. ಅಕ್ಷಯ್ ಬಾಯ್ ರೆಡಿ? Yes. All ready. Are you ready? Yeah. विजिल है? विजिल या? हाँ. Oh, इसमें. हाँ, उनका पास है. हाँ. गिरेगा तो नहीं है ना? नहीं. गिरा तो? जैकेट. हम लोग. बहुत डीप है वो? ज़्यादा नहीं है, जितना आप जाएंगे उतना डीप है समुद्र में. ओह. आ जाएंगे. हाँ. कौन आएगा? आप देखते रहेंगे ना? हाँ. और एक पेंडल है. ಸೊ ನೋಡಿ, ಈಗ ಬೀಚಲ್ಲಿ ಸರ್ಫಿಂಗ್ ಮಾಡೋದಂದರೆ ಅಷ್ಟೊಂದು ಈಸಿ ಅಲ್ಲ. ನಯನ, बीच में सर्फिंग करना है तो मतलब इतना आसान नहीं है. Yeah. Because the waves will be coming this way. So let's see. ಸೊ ನೋಡುವ ಏನಾಗುತ್ತೆ ಅಂತ. ಸೊ ಅವರು ಪುಣೆಯವರು, ನಾನು ಕರ್ನಾಟಕದವರು. ಸೊ ನಮಗೆ ಕನ್ನಡ ವಿ ಕಾಂಟ್ ಸ್ಪೀಕ್. ದಟ್ಸ್ ವೈ ವಿ ಆರ್ ಸ್ಪೀಕಿಂಗ್ ಕನ್ನಡ ನಾಡು, ಕನ್ನಡ ನೋಡಿ, ಕನ್ನಡವೇ ನಮ್ಮಮ್ಮ. ಯಾವುದು ಹೇಳಿ? ಟೆಲ್. ಕನ್ನಡ ನಾಡು, ಕನ್ನಡ ನೋಡಿ, ಕನ್ನಡವೇ ನಮ್ಮಮ್ಮ. ಕನ್ನಡ ನಾಡು, ಕನ್ನಡ ನೋಡಿ, ಕನ್ನಡವೇ ನಮ್ಮಮ್ಮ ಅಂತೆ. ಹೌದು, ಎಸ್. ಸೊ ಬನ್ನಿ ಹಾಗಿದ್ರೆ ಕಯಾಕಿಂಗ್ ಹೋಗುವ. ಸೊ ನಾನು ನಿನ್ನೆ ರಾತ್ರಿ ಇಲ್ಲಿ ಬಂದಾಗ ನೀರಿನ ಲೆವೆಲ್ ಇಲ್ಲಿ ತನಕ ಇತ್ತು, ನಾನು ಎಲ್ಲಿ ನಿಂತಿದ್ದೇನೆ. ಸೊ ಅದ್ರ ನೋಡ್ಬೋದು. ಆದರೆ ಈಗ ತುಂಬ ಅಂದರೆ ತುಂಬ ಹಿಂದೆ ಹೋಗಿದೆ. आता है थोड़ा दिखा दो. हाँ. थोड़ा फिर भी. ओके. हाँ. ऐसे बोलो. देखो ऐसे कर रहे हैं. हाँ. ओके. आपको इतना डीप में डालना है. स्ट्रेट जाने के लिए राइट. हाँ. राइट लेफ्ट. ओके. ओके. और राइट लेफ्ट साइड टर्न करने के लिए राइट ही साइड आपको मार
हाँ ठीक है ठीक ಹಾಂ ಟೀಕೆ ಬನ್ನಿ. ಇದೆಲ್ಲ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್. ಈಗ ಏನಾಗ್ತದೆ ನೋಡುವ. ಹೋಗುವ, ಈ ಗೋಪುರ ಇಟ್ಕೊಂಡು ಹೋಗೋದಾ ಹೇಗೆ? ಇಟ್ಕೊಂಡು ಹೋಗುವಲ್ಲ. इधर से करके जाना है, इधर से करके जाता है. ನಾವೀಗ ನಡು ಬೀಚಲ್ಲಿದ್ದೇವೆ ನೋಡ್ಬೋದು. ಆಕಾಶ್, ಆಫ್ಟರ್ ರೀಚಿಂಗ್ ಹಿಯರ್ ಹೌ ಆರ್ ಯು ಫೀಲಿಂಗ್? ಆಸಮ್ ಬಟ್ ಹೌ ಟಯರ್ಡ್ ಇಟ್ ಈಸ್? ನಾಟ್ ಯೆಟ್ ಬಟ್ ಐ ಆಮ್ ಟಯರ್ಡ್. ಆ್ಯಕ್ಚುಲಿ ನಾನು ಸೋಲೋ ಬರುವ ಅಂತ ಹೇಳಿದ್ದೆ, ಅದು ಸೋಲೋ ಬರ್ತಾ ಇದ್ರೆ ಇಲ್ಲಿ ಅವಸ್ಥೆನೇ ಆಗ್ತಾ ಇತ್ತು. ಆದರೆ ನನ್ನ ಹಿಂದೆಗಡೆ ನೋಡಿ, ಈ ಸೌತ್ ಗೋವಾದ ತುಂಬ ಒಳ್ಳೆ ಬ್ಯೂಟಿ ಕಾಣ್ತಾ ಇದೆ. ಅಲ್ಲಿ ಹಿಲ್ಸ್ ನೋಡಿ ಹಿಂದೆಗಡೆ, ಹಾಗೇನೆ ಈಗ ಮುಂದೆಗಡೆ ಐಲ್ಯಾಂಡ್ ಕಾಣ್ತಾ ಉಂಟು, ಮತ್ತು ಸನ್ ಕಾಣ್ತಾ ಉಂಟು. ಹಾಗೆಯೇ ನಾವು ನಡು ಸಮುದ್ರದಲ್ಲಿದ್ದೇವೆ. ಸೊ ಈ ಆಪರ್ಚುನಿಟಿ ಎಲ್ಲಿಯೂ ಸಿಗಲ್ಲ ಅಂತ ಹೇಳ್ತೇನೆ. ಒಂದು ಗೋವಾಕ್ಕೆ ಬಂದದಕ್ಕೆ ಸಾರ್ಥಕ ಆಗ್ತಾ ಉಂಟಿದು. ಸೊ ಬನ್ನಿ, ಹಾಗಿದ್ರೆ ಐಲ್ಯಾಂಡ್ ಕಡೆ ಹೋಗುವ. ರೆಡಿ? क्या हो गया? I've been rowing. Yeah. Now I'll row it. Come on. Going back? We'll go back? Yeah, we reached. Yeah. ಸೊ ಮಿಷನ್ ಅಕಾಂಪ್ಲಿಷ್ಡ್ ಆಗಿದೆ. ಯಾಕೆಂದರೆ ನೋಡಿ, ನಾವು ಎಲ್ಲಿದ್ವಿ, ನಾವು ಅಲ್ಲಿದ್ವಿ. ನಿಮಗೆ ಕಾಣಲಿಕ್ಕಿಲ್ಲ, ನನಗೆ ಕಾಣ್ತಿಲ್ಲ. ಸೊ ಈಗ ಎಲ್ಲಿದ್ದೇವೆ ನೋಡಿ. ಸೊ ವಿ ಹ್ಯಾವ್ ರೀಚ್ಡ್ ಅವರ್ ಐಲ್ಯಾಂಡ್. ಓಹ್, ಸತ್ಯ ಸುಸ್ತಾಯಿತು. ಐ ಆಮ್ ಟೆಲ್ಲಿಂಗ್ ವಿ ಆರ್ ಟಯರ್ಡ್. ಯು ಆರ್ ನಾಟ್ ಟಯರ್ಡ್? It's okay. It's like running 3Ks. ಸೊ ನೋಡಿ ಇಲ್ಲಿಂದ ಗೋವಾ ಯಾವ ಥರ ಕಾಣ್ತಾ ಇದೆ ಅಂತ. ಆ ಕಡೆ ವೆಸ್ಟರ್ನ್ ಘಾಟ್ಸ್, ಫುಲ್ ಹಿಂದೆ ವೆಸ್ಟರ್ನ್ ಘಾಟ್ಸ್. ಈ ಥರ ಗೋವಾ ನೀವಲ್ಲ, ನಾನೇ ಎಣಿಸಿರಲಿಲ್ಲ ಈ ಥರ ಒಂದು ಗೋವಾ ಇದೆ ಅಂತ, ಗುಡ್ಡೆ ಕಾಣುವಂತಹ ಗೋವಾ ಇದೆ ಅಂತ. ನೋಡಿ ಆ ಕಡೆ ಸನ್ಸೆಟ್ ಆಗ್ತಾ ಇದೆ. ಇಲ್ಲಿ ಅಕ್ಷಯ್ ಬಾ ಇದ್ದಾರೆ. ಈಗ ಬೀಳ್ತಾ ಇದ್ದೆ. ಇಲ್ಲಿ ಬರಬೇಕಂತಾದರೆ ನೀವು ಕಯಾಕಿಂಗ್ ಮೂಲಕನೇ ಬರಬೇಕಾಗಿಲ್ಲ, ಇಲ್ಲಿ ಬೋಟಿಂಗ್ ಕೂಡ ಇದೆ. ಆದರೆ ನಾವು ಕಯಾಕಿಂಗ್ ಮಾಡಿ ಬಂದ್ವಿ. ಸೊ ಒಬ್ಬರಿಗೆ 200 ಥರ ಇತ್ತು 1 ಅವರಿಗೆ. ಸೊ ಈಗ ಬಂದಿದ್ದೀವಿ. ಆದರೆ ಇಲ್ಲಿಂದ ಈಗ ವಾಪಸ್ ಆ ಕಡೆ ಹೋಗೋದೇ ಒಂದು ದೊಡ್ಡ ಒಂದು ಕೆಲಸ ಅಂತ ಹೇಳ್ಬೋದು. ಅಲ್ಲಲ್ಲಿ ಫಿಶಿಂಗ್ ಮಾಡ್ತಾ ಇದೆ. ದೇ ಆರ್ ಫಿಶಿಂಗ್, ರೈಟ್? No. ಸಿ ದ ನೆಟ್. So no, that's the boundary line. ಓಕೆ. For fishing, they have some other ones. ಸೊ ನೀರಿನ ಒಳಗಡೆ ಏನಿದೆ ಅಂತ ನೋಡ್ಕೊಂಬರೋಣ. ಸೊ ಏನಿದೆ ಅಂತ ನೋಡ್ಕೊಂಡು ಬಂದ್ರಾ? ನಾನಂತೂ ನೋಡಲಿಲ್ಲ, ನೀವಂತೂ ನೋಡ್ಕೊಂಡು ಬಂದಿರಾ ಅಂತ ಹೇಳ್ಕೊಳ್ತೇನೆ. ಸೊ We have to go there, so that it takes us there. ಓಕೆ, ವಿಲ್ ಗೋ. ಸೊ ಈಗ ಏನಿದ್ರು ಮುಂದೆಗಡೆ ಹೋಗುವ, ಮುಂದೆಗಡೆ ಹೋಗಿ ಕಂಟಿನ್ಯೂ ಮಾಡುವ ಬನ್ನಿ. ನೋಡಿ ಕಯಾಕ್ ನಮ್ಮನ್ನೇ ಅದು ತಂದು ಬಿಡ್ತು ನೋಡಿ.
jolly. We've reached. Yeah, so finally reach ಆಗಿದ್ದೇವೆ. It was a wonderful experience. Akash bhai, Wow. कैसा लगा? Akshay. Sorry, Akshay bhai, कैसा लगा? Your name. Awesome. So at last the correct experience was at the last. See that island? Yeah, We went there and we Okay. came back. yeah, it was a Mission accomplished. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮತ್ತು ಇವರಿಲ್ಲದಿದ್ದರೆ ನಾನು ಮಧ್ಯದಲ್ಲೇ ನಿಲ್ಲಿಸ್ತಾ ಇದ್ದೆ, ಯಾಕಂದ್ರೆ ಅಷ್ಟೊಂದು ಸುಸ್ತಾಯಿತು. ಸೊ ಥ್ಯಾಂಕ್ಸ್ ಟು ಯು ಮ್ಯಾಮ್. ಚಿಯರ್ಸ್, ಹ್ಯಾಡ್ ಅ ವಂಡರ್ಫುಲ್ ಟೈಮ್. ಸೊ ಹಾಗೇನೆ ಈಗ ಇಲ್ಲಿಂದ जाओ मैं पानी में, ये पहन के जाओ क्या? ಫೈ ಪ್ರೆಸ್ ಕರೋ ಸೈಡ್. 10 मिनट पहले आ गए. ಸೊ ಹಾಗೆ ಈಗ ನೀರಲ್ಲಿ ಹಾರುವಂಥ ಸಮಯ. ಬನ್ನಿ. ನಮಗೆ आयुष इधर साउथ गोवा में कायाकिंग है, हाँ, सब है. ओके, वो के पास, उधर है, उसमें लगेज में रखो. किधर के पास? आर्ट के पास. ಆರ್ಟ್ ರೆಸಾರ್ಟ್. हाँ, ಕಯಾಕಿಂಗ್ ಮಾಡಿ ಮಾಡಿ ಸುಸ್ತಾಯಿತು. ಈಗ ಇಲ್ಲಿ ಬೀಚಲ್ಲಿ ಹಾರುವಂಥ ಸಮಯ. ಒಬ್ಬರು ಇಟ್ಕೊಂಡು ಬೀಚಿಗೆ ಹೋಗುವ. ಓ, ಸಮುದ್ರ ನೋಡಿ, ನನ್ನ ಸಮುದ್ರ ನೀನು. ಜಾಲಿ ಜಾಲಿ. ಸಮುದ್ರದಲ್ಲಿ ಆಡೋ ಒಂದು ಖುಷಿಯೇ ಬೇರೆ. ನೋಡಿ, ನಾನು ಇಷ್ಟು ಮುಂದೆ ಬಂದಿದ್ದೇನೆ, ಆದರೂ ಕೂಡ ನನಗೆ ಕಾಲು ಎಟಕ್ತಾ ಉಂಟು ಇಲ್ಲಿ. ಸೊ ಇದೇ ಒಂದು ಗೋವಾದ ಬೀಚ್ಗಳ ವಿಶೇಷತೆ. ಸೊ ಇಲ್ಲಿ ನನಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲ, ಸೊ ಹಾಗಾಗಿ ಏನು ಮಾಡಲಿಕ್ಕೆ ಆಗುದಿಲ್ಲ. ಬಂತಪ್ಪ, ವೇವ್ಸ್ ಬಂತು. ಸನ್ಸೆಟ್ ಕೂಡ ಆಗ್ತಾ ಉಂಟು ನೋಡಿ. ಸನ್ಸೆಟ್ ಆಗಿ ನಾವೀಗ ಕಯಾಕಿಂಗಲ್ಲಿ ಐಲ್ಯಾಂಡ್ ಏನು ಕಾಣ್ತಾ ಉಂಟು ಅಲ್ಲಿ ತನಕ ಹೋಗಿ ವಾಪಸ್ ಬಂದದ್ದು. ಆದರೆ ಅದು ಇಲ್ಲಿಂದ ನೋಡುವಾಗ ಅದು ಸ್ವಲ್ಪ ಹತ್ತಿರ ಅಂತಲೇ ಕಾಣ್ತದೆ, ಆದರೆ ಎಷ್ಟೊಂದು ಕಯಾಕಿಂಗ್ ಮಾಡಲಿಕ್ಕೆ ಹೋಗಲಿಕ್ಕಿದೆ ಅಂತ ಅಲ್ಲಿ ಹೋಗಿದ ಮೇಲೆ ಗೊತ್ತಾಗ್ತದೆ. ಫುಲ್ ಮೈಕೈ ಎಲ್ಲ ನೋವಾಗ್ತಾ ಉಂಟು. ಸೊ ಬನ್ನಿ, ಹಾಗಿದ್ದರೆ ಈ ಬೀಚಲ್ಲಿ ಒಂದು ಒಳ್ಳೆ ಸ್ನಾನ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ. ಉಪ್ಪು ನೋಡಿ. ಸೊ ನಮಸ್ತೆ ಎಲ್ರಿಗೂ. ನಾನೀಗ ಗೋವಾದ ಫೈನಲ್ ಡೇ ಅಲ್ಲಿದ್ದೇನೆ. ಈಗ ಇಲ್ಲಿಂದ ಬ್ಯಾಗ್ ಹಾಕ್ಕೊಂಡು ಮಂಗಳೂರು ಕಡೆ ಹೋಗ್ತಾ ಇದ್ದೇನೆ. ಸೊ ಇಲ್ಲಿಗೆ ನನ್ನ 4 ದಿನದ ಗೋವಾ ಟ್ರಿಪ್ ಮುಗಿಯುತ್ತೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ನಾರ್ತ್ ಕಡೆ ಯಾವಾಗಲೂ ಹೋಗಲಿಲ್ಲ, ಜಸ್ಟ್ ಸೌತನ್ನು ಎಕ್ಸ್ಪ್ಲೋರ್ ಮಾಡಿದೆ. ಮತ್ತು ನಿನ್ನೆ ಅಂತೂ ಈ ಬೀಚಲ್ಲಿ ಕಯಾಕ್ ಮಾಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಬೀಚಲ್ಲಿ ಕಯಾಕ್ ಮಾಡೋದು ನನ್ನ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು, ಅದೊಂದು ಅಡ್ವೆಂಚರ್. ಸೊ ಅದು ಕೂಡ ಫುಲ್ಫಿಲ್ ಆಯಿತು. ಬಟ್ ಈಗ ನಾನು ಗೋಪ್ರೋದಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂದರೆ, ಆ ಗೋಪ್ರೋ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಉಂಟು. ಮೋಸ್ಟ್ಲಿ ನಿನ್ನೆ ಬೀಚಲ್ಲಿ ನೀರು ಹೋಗಿರ್ಬೋದು, ಗೊತ್ತಿಲ್ಲ, ಮಂಗಳೂರು ಹೋದ್ಮೇಲೆ ನೋಡುವ. ಬಟ್ ಸೌತ್ ಗೋವಾ ಅಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನೀವು ಕೂಡ ಸೌತ್ ಗೋವಾ ಪ್ಲ್ಯಾನ್ ಮಾಡಿ. ಹಾಗಂತ ಹೇಳ್ತಾ ಸೌತ್ ಗೋವಾದ ವೀಡಿಯೋಸ್ ಕೂಡ ಬಂದಿರುತ್ತೆ ಆಲ್ಮೋಸ್ಟ್ ಎಲ್ಲ ವೀಡಿಯೋ. ಬಟರ್ಫ್ಲೈ ಬೀಚ್ ಆಗಲಿ ಮತ್ತು ಯಾವುದೇ ಬೀಚ್ ಇದೆ ಅದೆಲ್ಲ ಬೀಚಿನ ವೀಡಿಯೋ ಬಂದಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. Same. I am also CEO. Oh, which one?